ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಈ ವಿಡಿಯೋದಲ್ಲಿ ಚಾಂಪಿಯನ್ ಟ್ರೋಫಿ 2025 ಸೆಕೆಂಡ್ ಮ್ಯಾಚ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ಗೆ ಡ್ರೀಮ್ 11 ಟೀಮ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಚಾಂಪಿಯನ್ ಟ್ರೋಫಿ ಲೀಗ್ನ ಎರಡನೇ ಮ್ಯಾಚು ಸ್ನೇಹಿತರೆ. ಇನ್ನು ಇವತ್ತಿನ ಈ ಮ್ಯಾಚ್ ಏನಿದೆ ಇದು ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇನ್ನು ಈ ಸ್ಟೇಡಿಯಂ ಬಗ್ಗೆ ಹೇಳೋದಾದರೆ, ಈ ಸ್ಟೇಡಿಯಂನಲ್ಲಿ ಆ್ಯಾವ್ರೇಜ್ ಸ್ಕೋರ್ ಏನಿದೆ ಇದು ಆ್ಯಾವ್ರೇಜ್ ಸ್ಕೋರ್ 240 to 230 ಆ್ಯಾವ್ರೇಜ್ ಸ್ಕೋರ್ ಇದೆ ಸ್ನೇಹಿತರೆ. ಹಾಗೂ ಇವತ್ತಿನ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಆಡ್ತಿರುವಂಥ ಪಿಚ್ ರಿಪೋರ್ಟ್ ಏನಿದೆ ಇದು ಬ್ಯಾಟಿಂಗ್ ಪಿಚ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪ್ರೆಸೆಂಟ್ ಪಿಚ್ ಅನಾಲಿಸಿಸ್ ಪ್ರಕಾರ ಇದು ಬ್ಯಾಟಿಂಗ್ ಪಿಚ್ ಸ್ನೇಹಿತರೆ. ಹಾಗೂ ಹೊಸ ಬಾಲ್ ಏನಿದೆ ಅದು ಇನ್ ಸ್ವಿಂಗ್ ಆಗುವ ಚಾನ್ಸಸ್ ತುಂಬಾ ಇದೆ ಅಂತ ಪಿಚ್ ರಿಪೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈಗ ಹರ್ಷದೀಪ್ ಸಿಂಗ್ ಅವರು, ಮೊಹಮ್ಮದ್ ಶಮಿ ಅವರು, ಇವರು ಫಸ್ಟ್ 2-3 ಓವರ್ಸ್ನ ಅವರು ಆಗ್ತಾರೆ ಸ್ನೇಹಿತರೆ. ಸೊ ಆವಾಗ ವಿಕೆಟ್ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಸೊ ಇವತ್ತಿನ ಈ ಮ್ಯಾಚ್ನಲ್ಲಿ ನಾವು ಒಂದು ಯೂಜ್ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ನಾವು ಇಂಡಿಯಾ ಟೀಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಿಕಾಸ್ ಎಲ್ಲ ತುಂಬಾ ಫಾರ್ಮಲ್ಲಿದ್ದಾರೆ. ಇನ್ ಕೇಸ್ ಏನಾದರೂ ಫಸ್ಟ್ ಬ್ಯಾಟಿಂಗ್ ಇಂಡಿಯಾ ಮಾಡಿದ್ರೆ 300+ ಸ್ಕೋರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಈ ಸ್ಟೇಡಿಯಂನಲ್ಲಿ ಆಡಿರುವಂಥ ಮ್ಯಾಚ್ಗಳದ್ದು ಆ್ಯಾವ್ರೇಜ್ ಸ್ಕೋರ್ನ ನೋಡೋದಾದರೆ 219 ಇದೆ ಸ್ನೇಹಿತರೆ. ನಾನು ಮುಂಚೆನೇ ಹೇಳಿದಾಗೆ ಆ್ಯಾವ್ರೇಜ್ ಸ್ಕೋರ್ ಬಂದುಬಿಟ್ಟು 230 to 240 ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಆ್ಯಾವ್ರೇಜ್ ವಿಕೆಟ್ 8 ವಿಕೆಟ್ ಇದೆ ಸ್ನೇಹಿತರೆ. ಅಂದರೆ ಇಲ್ಲಿ ಪಿಚ್ ಏನಿದೆ ಇದು ಬ್ಯಾಟಿಂಗ್ ಪಿಚ್. ಇಲ್ಲಿ ನಾವು ಒಂದು ಒಳ್ಳೆ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ ಹೈಯೆಸ್ಟ್ ಸ್ಕೋರ್ ಏನಿದೆ 314 ಇದೆ ಸ್ನೇಹಿತರೆ. ಅದು ಕೇವಲ 3 ವಿಕೆಟ್ಗೆ ಮಾತ್ರ. ನಾನು ಮುಂಚೆನೇ ಹೇಳ್ದಂಗೆ ಇವತ್ತು ಏನಾದರೂ ಇಂಡಿಯಾ ಟಾಸ್ನ ಗೆದ್ದು ಬ್ಯಾಟಿಂಗ್ನ ಚೂಸ್ ಮಾಡಿದ್ರೆ ಒಂದು ಯೂಜ್ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಟೇಬಲ್ ಇದೆ, ಒಂದು ಟೇಬಲ್ ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಆ್ಯಾವ್ರೇಜ್ ಸ್ಕೋರ್ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿದಾಗ 217 ಇದೆ. ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿದಾಗ ಆ್ಯಾವ್ರೇಜ್ ಸ್ಕೋರು 177 ಇದೆ ಸ್ನೇಹಿತರೆ. ಇಲ್ಲಿ ಆ್ಯಾವ್ರೇಜ್ 6 3 4 ಇದೆ. ಆ್ಯಂಡ್ ಆ್ಯಾವ್ರೇಜ್ ವಿಕೆಟ್ ನೋಡ್ಬೋದು, ಆ್ಯಾವ್ರೇಜ್ ವಿಕೆಟು 7 ವಿಕೆಟು ಸ್ನೇಹಿತರೆ. ಹಾಗೂ ಬೌಲಿಂಗ್ ಫ್ಯಾಂಟಸಿ ಪಾಯಿಂಟ್ ಅಂದರೆ ನಾನು ಮುಂಚೆನೇ ಹೇಳಿದಾಗೆ ಇಲ್ಲಿ ಡ್ರೀಮ್ 11 ಫ್ಯಾಂಟಸಿ ಪಾಯಿಂಟ್ ಬರುತ್ತಲ್ವ, ಅದನ್ನು ನೋಡ್ಬೋದು ಸ್ನೇಹಿತರೆ. ಬ್ಯಾಟಿಂಗ್ ಫ್ಯಾಂಟಸಿ ಪಾಯಿಂಟ್ ನೋಡಿ ನೀವು 228 ಇದೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ 188 ಇದೆ. ಫಸ್ಟು ಬೌಲಿಂಗ್ ಫ್ಯಾಂಟಸಿ ನೋಡೋದಾದರೆ ಫಸ್ಟು ಬ್ಯಾಟಿಂಗ್ ಮಾಡಿದಾಗ 221 ಇದೆ. ಸೆಕೆಂಡ್ ಫ್ಯಾಂಟಸಿಯಲ್ಲಿ 279 ಇದೆ ಸ್ನೇಹಿತರೆ. ಫಾಸ್ಟ್ ಬೌಲರ್ಸ್ಗಳಿಗೆ ಫ್ಯಾಂಟಸಿ ಏನಿದೆ ಅದು ನೋಡಿ, ಫಸ್ಟ್ ಇನ್ನಿಂಗ್ಸಲ್ಲಿ 56 ಇದೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ 79 ಇದೆ ಸ್ನೇಹಿತರೆ. ಸ್ಪಿನ್ಗೆ 36 ಇದೆ ಹಾಗೂ 47 ಇದೆ. ನಾನು ಮುಂಚೆನೇ ಹೇಳಿದಾಗೆ ಇಲ್ಲಿ ಹೊಸ ಬಾಲ್ ಏನಿದೆ ಸ್ನೇಹಿತರೆ, ಇದು ಫಾಸ್ಟ್ ಬೌಲರ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದು ಈ ಸ್ಟೇಡಿಯಂನಲ್ಲಿ ನಡೆದಿರುವಂಥ ಮ್ಯಾಚ್ಗಳದು ಅಥವಾ ವಿಕೆಟ್ ಏನಿದೆ ಅದು ಟೋಟಲ್ ಓವರ್ ಆಲ್ ಇದು ಈ ಸ್ಟೇಡಿಯಂ ಬಗ್ಗೆ ಸ್ನೇಹಿತರೆ. ಮೇನ್ ಮ್ಯಾಟ್ರಿಗೆ ಬರ್ತೀನಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ ಮೊದಲನೇ ಟೀಮ್ನ ನೋಡ್ಬೋದು. ಇಲ್ಲಿ ನೀವು ರಹೀಮ್ ಅವ್ರನ್ನ ತೊಗೊಂಡಿದ್ದೀನಿ, ಗಿಲ್ ಅವರಿದ್ದಾರೆ, ಜಡೇಜಾ ಅವರಿದ್ದಾರೆ, ಮೊಹಮ್ಮದುಲ್ಲಾ ಅವರಿದ್ದಾರೆ, ಅಕ್ಷರ್ ಪಟೇಲ್ ಅವರಿದ್ದಾರೆ, ಹಾರ್ದಿಕ್ ಪಾಂಡ್ಯ ಅವರಿದ್ದಾರೆ, ಹಸನ್ ಅವರಿದ್ದಾರೆ, ರಮನ್ ಅವರಿದ್ದಾರೆ, ವರುಣ್ ಚಕ್ರವರ್ತಿ, ಸಿಂಗ್, ಹರ್ಷಿತ್ ರಾಣಾ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಗಿಲ್ ಅವ್ರನ್ನ ಕ್ಯಾಪ್ಟನ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಹಾರ್ದಿಕ್ ಪಾಂಡ್ಯ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಇನ್ ಇಂಡಿಯನ್ ಟೀಮ್ ಆ್ಯಂಡ್ ಅವರು ಫಾಸ್ಟ್ ಬೌಲರ್ ಸ್ನೇಹಿತರೆ. ಹಾಗೂ ಗಿಲ್ಲು ಓಪನಿಂಗ್ ಬ್ಯಾಟ್ಸ್ಮನ್ನು. ಸೊ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ, ಅದು ಅಲ್ಲದೆ ಅವರು ಪ್ರೀವಿಯಸ್ ಮ್ಯಾಚಸ್ನಲ್ಲಿ ನೋಡೋದಾದರೆ 50 ಸೆಂಚುರಿನೆಲ್ಲ ಹೊಡೆದಿದ್ದಾರೆ ಸ್ನೇಹಿತರೆ. ಹಾಗೂ ಬಾಂಗ್ಲಾದೇಶದ ವಿರುದ್ಧ ಒಂದು ಒಳ್ಳೆ ಎಕಾನಮಿನ ಮೇಂಟೈನ್ ಮಾಡಿದ್ದಾರೆ ಗಿಲ್ ಅವರು. ಸೊ ಆ್ಯಸ್ ಎ ಓಪನರ್ ಆಗಿ ಬಂದು ಅವ್ರು ಏನಾದರೂ 50 to 70 ಸ್ಕೋರ್ನ ಹೊಡೆದ್ರೆ ಸ್ನೇಹಿತರೆ, ಆ್ಯಸ್ ಎ ಕ್ಯಾಪ್ಟನ್ ಆಗಿ ಮಾಡಿರೋದ್ರಿಂದ ನಮಗೆ 300 to 400 ಪಾಯಿಂಟ್ ಬರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಹಾಗೂ ಹಾರ್ದಿಕ್ ಪಾಂಡ್ಯ ಏನಾದರೂ ಒಂದು 2 ವಿಕೆಟ್ ಅಥವಾ 3 ವಿಕೆಟ್ನ ತೊಗೊಂಡ್ರೆ, ಅದು ಅಲ್ಲದೆ ಬಾಂಗ್ಲಾದೇಶ್ ವಿರುದ್ಧ ಅವರು ಕೂಡ ಒಂದು ಒಳ್ಳೆ ಎಕಾನಮಿನ ಮೇಂಟೈನ್ ಮಾಡಿದ್ದಾರೆ. ನೀವು ಅವ್ರದ್ದು ಮ್ಯಾಚ್ಗಳನ್ನ ನೋಡಿರ್ಬೋದು ಸ್ನೇಹಿತರೆ. ಒಂದು ಒಳ್ಳೆ ಅಂದರೆ ಸೋಲೋ ಮ್ಯಾಚನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ನಮ್ಮ ಹಾರ್ದಿಕ್ ಪಾಂಡ್ಯ. ಸೊ ಅವರಿಬ್ಬರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಅದು ಅಲ್ಲದೆ ಅವ್ರದ್ದು ಬ್ಯಾಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅವರು ಏನಾದರೂ 2 to 3 ವಿಕೆಟ್ನ ತೊಗೊಂಡು 30 to 40 ರನ್ ನೋಡಿದ್ರೆ ಸ್ನೇಹಿತರೆ, ಇಬ್ಬರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಆಲ್ರೌಂಡರ್ ಆದಂಥ ಜಡೇಜಾ ಅವರಿದ್ದಾರೆ ಹಾಗೂ ಅಕ್ಷರ್ ಪಟೇಲ್ ಅವರಿದ್ದಾರೆ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಆ್ಯಸ್ ಎ ಸ್ಪಿನ್ನರ್ ಆಗಿ ಒಂದು ವಿಕೆಟ್ನ ತೊಗೊಂಡು ಫೀಲ್ಡಿಂಗ್ನ ಚೆನ್ನಾಗಿ ಮಾಡಿದ್ರೆ ಸಾಕು ಸ್ನೇಹಿತರೆ. ಇನ್ನು ಮೊಹಮ್ಮದುಲ್ಲಾ, ಹಸನ್ ಅವರು ಇಬ್ಬರು ಕೂಡ ಬೆಸ್ಟ್ ಆಲ್ರೌಂಡರ್ ಇನ್ ಬಾಂಗ್ಲಾದೇಶ್. ರಹಮನ್ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಸ್ನೇಹಿತರೆ. ಸೊ ಇವರು 3 ಜನ ಕಾಂಬಿನೇಷನಲ್ಲಿ ಒಬ್ಬೊಬ್ಬರಿಗೂ 70 ಪಾಯಿಂಟ್ ಬಂದರೂ ಸಾಕು ಸ್ನೇಹಿತರೆ. ಓವರಾಲ್ ಪಾಯಿಂಟ್ನ ನೋಡೋಕೆ ಹೋದರೆ ತುಂಬ ಹಿಟ್ ಆಗುತ್ತೆ ಪಾಯಿಂಟು. ಇನ್ನು ಬೌಲರ್ಸ್, ಆ್ಯಸ್ ಎ ಬೌಲರ್ಸ್ಗೆ ಬರೋದಾದರೆ ರೆಹಮಾನ್ ಅವರು ಫಾಸ್ಟ್ ಬೌಲರ್ ಅವರಿದ್ದಾರೆ ಬಾಂಗ್ಲಾದೇಶ ವಿರುದ್ಧ. ಹಾಗೂ ಹರ್ಷದೀಪ್ ಸಿಂಗ್ ಹಾಗೂ ರಾಣಾ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ಹರ್ಷದೀಪ್ ಸಿಂಗ್ ಹಾಗೂ ರಾಣಾ ಅವ್ರನ್ನ ಮೇಯ್ನ್ ಆಗಿ ತೊಗೋಬೇಕಾಗುತ್ತೆ ಸ್ನೇಹಿತರೆ. ಬಿಕಾಸ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ನೀವು ಹರ್ಷದೀಪ್ ಸಿಂಗ್ನ ಮೇಯ್ನಾಗಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ನೀವು ಹರ್ಷಿತ್ ರಾಣಾ ಅಥವಾ ಮೊಹಮ್ಮದ್ ಶಮಿ ಇಬ್ಬರಲ್ಲಿ ಯಾರನ್ನಾರು ಒಬ್ಬರನ್ನ ಎಕ್ಸ್ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಇಬ್ಬರಲ್ಲಿ ಪವರ್ ಪ್ಲೇ ಅಥವಾ ಫಸ್ಟ್ 2-3 ಓವರ್ಸ್ನ
ಇವ್ರು ಮಾಡ್ತಾರೆ ಸ್ನೇಹಿತರೆ. ಅವಾಗ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ನನ್ನ ಪ್ರಕಾರ ಹರ್ಷದೀಪ್ ಸಿಂಗ್ಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ ಪವರ್ ಪ್ಲೇನಲ್ಲೇ. ಆ್ಯಂಡ್ ರೆಹಮಾನ್ ಅವರು ಕೂಡ ಆ್ಯಸ್ ಎ ಓಪನ್ ಬೌಲರ್ ಆಗಿರೋದ್ರಿಂದ ಇವರು 4 ಜನದ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಏನಾದರೂ ಚೇಂಜಸ್ನ ಮಾಡ್ಕೋಬೇಕಂತಿದ್ರೆ ನಾನು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೀವು ಗಿಲ್ಲವ್ರನ್ನ ಜಾಗದಲ್ಲಿ ತೆಗೆದು ರೋಹಿತ್ ಶರ್ಮಾನ ಹಾಕ್ಕೊಂತೀನಿ ಅಂದ್ರೆ ಹಾಕೋಬೋದು ಸ್ನೇಹಿತರೆ. ಬಟ್ ನನ್ನ ಪ್ರಕಾರ ರೋಹಿತ್ ಶರ್ಮಾ ಸೆಟ್ಟಲ್ ಆದರೆ ಆಡ್ತಾರೆ ಸ್ನೇಹಿತರೆ. ಬಟ್ ಅವರಿಗೆ ಸೆಟಲ್ ಆಗೋಕ್ಕೆ ತುಂಬ ಕಷ್ಟ. ಸೊ ನೀವು ಇಲ್ಲಿ ಚೇಂಜಸ್ನ ಮಾಡ್ಕೋಬೇಕಿದ್ರೆ ರೋಹಿತ್ ಶರ್ಮಾವನ್ನು ಚೂಸ್ ಮಾಡ್ಕೋಬೋದು. ಇಲ್ಲಿ ನೀವು ಆಲ್ರೌಂಡರ್ಲಿ ಯಾರನ್ನಾರು ಒಬ್ಬರನ್ನ ತೆಗೆದು ನೀವು ಇಲ್ಲಿ ಬ್ಯಾಟರ್ಸ್ನ ಹಾಕ್ಕೊಂತೀನಿ ಅಂದರೂ ಹಾಕೋಬೋದು ಸ್ನೇಹಿತರೆ. ಅಥವಾ ನೀವು ಬೌಲರ್ಸ್ನ ತೆಗೆದು ನೀವು ಇಲ್ಲಿ ಆಲ್ರೌಂಡರ್ಸ್ ಅಥವಾ ಬ್ಯಾಟರ್ಸ್ನ ಚೂಸ್ ಮಾಡ್ಕೊತೀನಿ, ಅಥವಾ ವಿಕೆಟ್ ಕೀಪರ್ನಲ್ಲಿ ನಮ್ಮ KL ರಾಹುಲ್ ಅವ್ರನ್ನ ಹಾಕ್ಕೊಂತೀನಿ ಅಂದರೂ ಹಾಕ್ಕೋಬೋದು ಸ್ನೇಹಿತರೆ. ಬಟ್ ನಾನು ಹೇಳೋದೇನೆಂದರೆ, ನಾನು ಇಲ್ಲಿ ಓವರಾಲಾಗಿ ಟೀಮ್ ಕೊಟ್ಟಿದ್ದೀನಿಲ್ಲ ಸ್ನೇಹಿತರೆ, ಅದನ್ನು ನೀವು ಸ್ಕಿಪ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬಿಕಾಸ್ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ನೀವು ಬ್ಯಾಟರ್ಸ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು ಇಲ್ಲಿ ಶ್ರೇಯಸ್ ಅವ್ರನ್ನ ಕೂಡ ನೀವು ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಬಿಕಾಸ್ ಶ್ರೇಯಸ್ ಈಸ್ ದ ಬೆಸ್ಟ್ ಆಪ್ಷನ್. ಬಟ್ ನಾನು ಮುಂಚೆನೇ ಹೇಳಿದಾಗೆ ಇಲ್ಲಿ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ವಿಕೆಟ್ ಕೂಡ ಕಮ್ಮಿ ಬೀಳೋದ್ರಿಂದ ನೀವು ಇಲ್ಲಿ ಓಪನರ್ಸ್ ಬ್ಯಾಟರ್ಸ್ಗಳನ್ನೇ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಶೋ ಆಗ್ತಿರುವಂಥ 2ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೊಂದು ಇಂಡಿಯಾ ಫೇವರ್ ಟೀಮ್ ಅಂತಲೇ. ಇಲ್ಲಿ KL ರಾಹುಲ್ ಅವರು ಇದ್ದಾರೆ, ಹಾಗೂ ರೋಹಿತ್ ಶರ್ಮಾ ಅವರು ಇದ್ದಾರೆ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಶುಭಮನ್ ಗಿಲ್, ಜಡೇಜಾ, ಹಾರ್ದಿಕ್ ಪಾಂಡೆ, ಕುಲ್ದೀಪ್ ಯಾದವ್, ಚಕ್ರವರ್ತಿ, ಸಿಂಗ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಈಗ ನಾನು ಶ್ರೇಯಸ್ ಅಯ್ಯರ್ ಅವ್ರನ್ನ ಹಾಗೂ ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಬಿಕಾಸ್ ಇಲ್ಲಿ ಗಿಲ್ ಹಾಗೂ ರೋಹಿತ್ ಶರ್ಮಾ ಆ್ಯಸ್ ಎ ಓಪನರ್ ಆಗಿ ಬಂದು ಏನಾದರೂ ಒಂದು ಒಳ್ಳೆ ಸ್ಕೋರ್ನ ಸೆಟ್ ಮಾಡಿ ಗಿಲ್ ಅವ್ರು ಏನಾದರೂ ಔಟ್ ಆದರೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಶ್ರೇಯಸ್ ಅಯ್ಯರ್ ಹಾಗೂ ಕೊಹ್ಲಿ ಅವರು ಬರ್ತಾರೆ ಸ್ನೇಹಿತರೆ. ನನಗೆ ಕೊಹ್ಲಿ ಅವ್ರ ಮೇಲೆ ನಂಬಿಕೆ ಇಲ್ಲ. ಬಿಕಾಸ್ ಅವ್ರ ಆಟ ಅಂದರೆ ಅವರು ಪ್ರೆಸೆಂಟ್ ಅವರು ಫಾರ್ಮಲ್ಲಿ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನನಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಅವರೊಂದು ಇನ್ ಕೇಸ್ ಸೆಟ್ ಆದರೆ ಸ್ಕೋರ್ ಬರೋ ಚಾನ್ಸಸ್ ಇರುತ್ತೆ ಅವ್ರ ಬ್ಯಾಟಿಂದ. ಅವ್ರನ್ನ ಟೀಮಲ್ಲಿ ಆಡಿಸಿದ್ದೀನಿ, ಬಟ್ ನಾನು ಅವ್ರನ್ನ ಕ್ಯಾಪ್ಟನ್ ಆಗಿ ಈ ಟೀಮ್ನಲ್ಲಿ ಚೂಸ್ ಮಾಡಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ಕಾಂಬಿನೇಷನ್ ಆಗಿ ರೋಹಿತ್ ಶರ್ಮಾ ಅಯ್ಯರ್ ಅವ್ರದ್ದು ಚೆನ್ನಾಗಿರ್ಬೋದು ಅಂತ ನಾನು ಥಿಂಕ್ ಮಾಡಿದ್ದೀನಿ ಸ್ನೇಹಿತರೆ. ಅಥವಾ ನೀವು ಇಲ್ಲಿ ಗಿಲ್ ಅವ್ರನ್ನ ನೀವು ಚೂಸ್ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು. ಆಲ್ರೌಂಡರಲ್ಲಿ ಜಡೇಜಾ ಅವರಿದ್ದಾರೆ, ಪಾಂಡ್ಯ ಅವರಿದ್ದಾರೆ, ಹಾಗೂ ಹಸನ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಸಿಂಗ್ ಅವ್ರು ತೊಗೊಂಡಿದ್ದೀನಿ ಸ್ನೇಹಿತರೆ. ಬಟ್ ನೀವು ಅನ್ಕೋಬೋದು ನಾನು ಹೇಳಿದ್ದು ಫಾಸ್ಟ್ ಬೌಲರ್ಸ್ಗೆ ಯೂಸ್ ಆಗುತ್ತೆ. ಬಟ್ ಇಲ್ಲಿ ವರುಣ್ ಚಕ್ರವರ್ತಿ, ಕುಲ್ದೀಪ್ ಅವ್ರನ್ನ ಯಾಕೆ ತೊಗೊಂಡಿದ್ದೀನಿ ಏನಂದರೆ, ಅದು ಲಾಸ್ಟ್ ಏನಾದರೂ ಫಸ್ಟ್ ಬ್ಯಾಟಿಂಗ್ನ ಬಾಂಗ್ಲಾದೇಶ ಮಾಡಿ ಸ್ನೇಹಿತರೆ, ಚೇಸಿಂಗ್ನ ಇಂಡಿಯಾ ಮಾಡಿದಾಗ ಫಸ್ಟ್ ಬ್ಯಾಟಿಂಗ್ ಇಂಡಿಯಾ ಮಾಡಿ ಚೇಸಿಂಗ್ನ ಬಾಂಗ್ಲಾದೇಶ್ ಮಾಡ್ತು ಅಂತ ಹೇಳ್ಕೊಳ್ಳಿ ಸ್ನೇಹಿತರೆ. ಆವಾಗ ಪಿಚ್ಚು ವೆನ್ ಯು ಡ್ಯೂ ಬಿದ್ದು ಸ್ಪಿನ್ಗೆ ಕನ್ವರ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಅವಾಗ ಏನಾಗುತ್ತೆ, ಸ್ಪಿನ್ನರ್ಸ್ಗಳಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ನಮ್ಮ ಜಡೇಜಾ, ವರುಣ್ ಚಕ್ರವರ್ತಿ ಅವ್ರು ಏನಿದ್ದಾರೆ ತುಂಬಾ ಫಾರ್ಮಲ್ಲಿದ್ದಾರೆ ಸ್ನೇಹಿತರೆ. ಸೊ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಹಾಗೂ ಸಿಂಗ್ ಅವರಂತೂ ಹೇಳೋದೇ ಬೇಡ, ಪವರ್ ಪ್ಲೇನಲ್ಲಿ ವಿಕೆಟ್ ಪಕ್ಕ ತೊಗೊಳ್ತಾರೆ ಸ್ನೇಹಿತರೆ. ಇದು ಓವರ್ ಆಲ್ ಕಾಂಬಿನೇಷನ್ ಏನಿದೆ ಟೀಮ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂತಿದ್ರೆ ಬೌಲರ್ಸ್ಗಳಲ್ಲಿ ಚೇಂಜಸ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಕುಲ್ದೀಪ್ ಯಾದವ್ ಅವ್ರು ಫಾರ್ಮಲ್ಲಿಲ್ಲ ಅಂತ ಅವ್ರನ್ನ ತೆಗೆದು ಶಮಿ ಅವ್ರನ್ನ ಹಾಕ್ತೀನಿ ಅಂದ್ರೂ ಹಾಕ್ಕೋಬೋದು ಸ್ನೇಹಿತರೆ. ಅಥವಾ ಇಲ್ಲಿ ಸಾಕಿಬ್ ಅವರಿದ್ದಾರೆ, ಹಾಗೂ ರಮನ್ ಅವರಿದ್ದಾರೆ ಸ್ನೇಹಿತರೆ. ನೀವು ಅವ್ರನ್ನ ಕೂಡ ಬಾಂಗ್ಲಾದೇಶಿ ಪ್ಲೇಯರ್ನ ಕೂಡ ನೀವು ಚೂಸ್ ಮಾಡ್ಕೋಬೋದು. ಅಥವಾ ನೀವು ಇಲ್ಲಿ ಬ್ಯಾಟರ್ಸ್ ಯಾರಿದ್ದಾರೆ ಸ್ನೇಹಿತರೆ, ನಮ್ಮ ಇಂಡಿಯಾ ಬ್ಯಾಟರ್ಸು ಅಥವಾ ಓಪನರ್ ಬ್ಯಾಟರ್ಸ್ ಏನಿದ್ದಾರೆ ಬಾಂಗ್ಲಾದೇಶ, ನೀವು ಅವ್ರನ್ನ ಕೂಡ ನೀವು ಚೂಸ್ ಮಾಡ್ಕೋಬೋದು. ಅಥವಾ ನಾನು ಶಮಿನೇ ಆಡಿಸ್ತೀನಿ ಅಂದ್ರೆ ನೀವು ಆಡಿಸ್ಕೋಬೋದು ಸ್ನೇಹಿತರೆ. ಶಮಿ ಇಸ್ ದ ಬೆಸ್ಟ್ ಪಿಕ್ ಅಂತಲೇ ಹೇಳ್ಬೋದು. ಈ ಟೀಮ್ ಓವರ್ ಆಲ್ ಟೀಮ್ ಏನಿದೆ ಇದನ್ನು ನೀವು ಪಿಕ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಬಿಕಾಸ್ ನಾನು ಕೊಡುವಂಥ ಟೀಮ್ ಏನಿದೆ, ನೀವು ಒಂದೇ ಟೀಮ್ನ ಮಾಡಿ ಕೋಟಿ ಗೆಲ್ತೀನಿ ಅಂದರೆ ದೇವರಾಣೆ ಆಗೋಲ್ಲ. ನಾನು 6 to 7 ಟೀಮ್ನ ನಾನು ಮಿನಿಮಮ್ ಅಂದರೆ ನನ್ನ ಟೀಮ್ 6 to 7 ಮಾಡೇ ಮಾಡ್ತೀನಿ ಸ್ನೇಹಿತರೆ. ಆ 6 to 7 ಟೀಮಲ್ಲಿ 2 to 3 ಟೀಮ್ ಗ್ರ್ಯಾಂಡ್ ಲೀಗ್ನಲ್ಲಿ ಹಿಟ್ ಆಗೋದಂತೂ ಪಕ್ಕಾ ಸ್ನೇಹಿತರೆ. ಸೊ ಹಾಗಾಗಿ ನಾನು ಕೊಡುವಂಥ ಟೀಮ್ನ ಎಲ್ಲ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಏನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂತ ಇದ್ದರೆ ನೀವು ಟಾಸ್ ಆದಮೇಲೆ ಚೇಂಜಸ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಶೋ ಆಗ್ತಿರುವಂಥ 3ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ರೆಹಮಾನ್ ಅವರು, ವಿರಾಟ್ ಕೊಹ್ಲಿ, ಮೊಹಮ್ಮದುಲ್ಲಾ, ಪಟೇಲ್, ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಹಸನ್, ಅಹ್ಮದ್, ಯಾದವ್, ವರುಣ್ ಚಕ್ರವರ್ತಿ ಹಾಗೂ ಸಿಂಗ್, ರಾಣಾ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ವಿರಾಟ್ ಕೊಹ್ಲಿ ಹಾಗೂ ಅಕ್ಷರ್ ಪಟೇಲ್ನ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ಮಾಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ಮುಂಚೆನೇ ಹೇಳಿದಾಗೆ ಪವರ್ ಪ್ಲೇನಲ್ಲಿ ಏನಾದರೂ ವಿಕೆಟ್ನ ಕಳ್ಕೊಂಡ್ರೆ, ಅಂದರೆ ಶ್ರೇಯಸ್ ಅಯ್ಯರ್, ರೋಹಿತ್ ಶರ್ಮಾ, ಗಿಲ್ ಪವರ್ ಪ್ಲೇನಲ್ಲಿ ಬೌಲಿಂಗ್ ಅಂದರೆ ಆ್ಯಸ್ ಎ ಓಪನರ್ಗೆ ವಿಕೆಟ್ ಬಿದ್ದು ಏನಾದರೂ ಸ್ಕೋರ್ ಡೌನ್ ಆದರೆ ನೆಕ್ಸ್ಟು ಸ್ಕೋರ್ನ ಅಂದರೆ ನಮ್ಮ ಕೊಹ್ಲಿ ಚೇಸಿಂಗ್ ಮಾಸ್ಟರ್ ಅಂತಲೇ ಹೆಸರುವಾಸಿ. ಹಾಗೂ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಬ್ಯಾಟಿಂಗ್ ಎಬಿಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಕ್ಷರ್ ಪಟೇಲ್ ಅವರು ಪ್ರೀವಿಯಸ್ ಮ್ಯಾಚಸ್ T20 ಹಾಗೂ T20 ಫಾರ್ಮೇಟಲ್ಲಿ ಇಂಗ್ಲೆಂಡ್ ವಿರುದ್ಧ ತುಂಬಾ ಚೆನ್ನಾಗಿ ಆಡಿದ್ದಾರೆ. ODIಯಲ್ಲಿ ಕೂಡ ಚೆನ್ನಾಗಿ ಆಡಿದ್ದಾರೆ ಸ್ನೇಹಿತರೆ. ಸೊ ಅವರಿಬ್ಬರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ವಿರಾಟ್ ಕೊಹ್ಲಿ ಅವರು ಆ್ಯಸ್ ಎ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಅವ್ರ ಬ್ಯಾಟಿನ ಸ್ಕೋರ್ ಬರುತ್ತೆ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಅವರು ಸೆಟ್ಲಾದರೆ ಅವ್ರ ಕಡೆಯಿಂದ ಒಂದು ಒಳ್ಳೆ ಸೆಂಚುರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವ್ರದ್ದು ಎಬಿಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇವ್ರು 3 ಜನದ ಕಾಂಬಿನೇಷನ್ ಚೆನ್ನಾಗಿ ಬಂದು
ಲಾಸ್ಟ್ನಲ್ಲಿ ಅಥವಾ ಮಿಡ್ ಆರ್ಡರ್ನಲ್ಲಿ ಬಂದು ಒಂದು ಒಳ್ಳೆ ಸ್ಕೋರ್ನ ಸೆಟ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂದರೆ ವರುಣ್ ಚಕ್ರವರ್ತಿ, ಕುಲ್ದೀಪ್ ಅವರು ಇಬ್ಬರನ್ನೂ ಸ್ಪಿನ್ನರ್ ತೊಗೊಂಡಿದ್ದೀನಿ, ಹಾಗೂ ಸಿಂಗ್ ಹಾಗೂ ರಾಣಾ ಅಂದರೆ ಇಬ್ಬರು ಶತಾಬ್ದಿ ಎಕ್ಸ್‌ಪ್ರೆಸ್ ಥರ ಸ್ಪೀಡ್ ಬೌಲರ್ಸ್ ಆಗಿದ್ದಾರೆ ಸ್ನೇಹಿತರೆ. ಇನ್ನು ಹರ್ಷಿತ್ ರಾಣಾ ಅವರು ಈ ವಿಕೆಟ್ ತೊಗೊಳ್ಳುವಂಥ ಎಬಿಲಿಟಿ ತುಂಬಾ ಇದೆ. ಇನ್ನು ಅಹಮದ್ ಕೂಡ ಇದ್ದವರಿದ್ದಾರೆ, ಇನ್ನು ಹಸೀನ್ ಅವರು ಕೂಡ ಇದ್ದಾರೆ ಕಡೆ ಸ್ನೇಹಿತರೆ, ಹಾಗೂ ಮೊಹಮ್ಮದುಲ್ಲಾ ಹಾಗೂ ರಹೀಮ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನನ್ನ ಪ್ರಕಾರ 80 to 90% ಎಲ್ಲ ಇಂಡಿಯಾ ಟೀಮೇ ಗೆಲ್ಲುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ನಾನು ಕೂಡ ಅದನ್ನೇ ಹೇಳ್ತೀನಿ ಸ್ನೇಹಿತರೆ. ಬಟ್ ಮ್ಯಾಚ್ ತುಂಬ ಟಫ್ ಇರುತ್ತೆ, ಬಿಕಾಸ್ ಇವ್ರದ್ದು ಬೌಲಿಂಗ್ ಚೆನ್ನಾಗಿದೆ, ಇಂಡಿಯಾದು ಬ್ಯಾಟಿಂಗ್ ಚೆನ್ನಾಗಿದೆ. ಆ್ಯಂಡ್ ಅದೂ ಅಲ್ಲದೆ ಈಗ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಂಗೆಸ್ಟ್ ಟೀಮ್ ಅಂದರೆ ನಮ್ಮ ಇಂಡಿಯಾನೇ ಇರೋದು. ಇಂಡಿಯಾಗೆ ಯಾವ ಲೆಕ್ಕ ಇಲ್ಲ ಅಂತಲೇ ಹೇಳ್ಬೋದು ಬಾಂಗ್ಲಾದೇಶ್. ಬಟ್ ಗೇಮ್ ಅನ್ನೋದು ಯಾವ ರೀತಿ ಯಾವಾಗ ಚೇಂಜ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಾವು ಪ್ರಿಡಿಕ್ಟ್ ಮಾಡ್ಬೋದು 90%, 10%ಅಲ್ಲಿ ಏನು ಬೇಕಾದ್ರೂ ಆಗ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ನಾವು ಯಾರನ್ನೂ ಅಷ್ಟು ಇದು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನಲ್ಲಿ ವಿರಾಟ್ ಕೊಹ್ಲಿ, ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ ಅವ್ರನ್ನ ಚೂಸ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಏನಾದರೂ ಸ್ಟಾರ್ಟಿಂಗ್ನಲ್ಲಿ ವಿಕೆಟ್ ಹೋದರೆ ಅಂತ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 4ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ರೆಹಮಾನ್ ಅವ್ರನ್ನ ತೊಗೊಂಡಿದ್ದೀನಿ, ಶರ್ಮಾ ಅವ್ರನ್ನ ತೊಗೊಂಡಿದ್ದೀನಿ, ವಿರಾಟ್ ಕೊಹ್ಲಿ, ಹಸನ್ ಅವ್ರನ್ನ ತೊಗೊಂಡಿದ್ದೀನಿ, ಶ್ರೇಯಸ್ ಅಯ್ಯರ್, ಗಿಲ್, ಜಡೇಜಾ, ಹಾರ್ದಿಕ್ ಪಾಂಡ್ಯ, ಆಮೇಲೆ ಹಸನ್ ಅವ್ರನ್ನ ತೊಗೊಂಡಿದ್ದೀನಿ ಬೌಲರ್ನ, ಆ್ಯಂಡ್ ಹರ್ಷದೀಪ್ ಸಿಂಗ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ನಾನು ಹೆಚ್ಚಾಗಿ ಬ್ಯಾಟರ್ಸ್ನ ಚೂಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಏನಕ್ಕಪ್ಪ ಅಂತ ಹೇಳ್ತಾರೆ, ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಬರುವಂಥ ರೋಹಿತ್ ಶರ್ಮಾ, ಗಿಲ್ ಏನಿದ್ದಾರೆ ಇವರಿಬ್ಬರೇ ಒಂದು ಸ್ಕೋರ್ನ ಸೆಟ್ ಮಾಡಿ ಮಿಡ್ಲಲ್ಲಿ ಔಟ್ ಆದರೆ, ಅಥವಾ ರೋಹಿತ್ ಶರ್ಮಾ ಅವರು ಒಂದು 30 to 40 ಹೊಡೆದು ಔಟ್ ಆದರೆ, ನೆಕ್ಸ್ಟು ಶ್ರೇಯಸ್ ಅಯ್ಯರ್ ಅಥವಾ ಕೊಹ್ಲಿ ಬರೋ ಚಾನ್ಸಸ್ ಇರುತ್ತೆ. ನನ್ನ ಪ್ರಕಾರ ಕೊಹ್ಲಿ ಅವರು ಬರ್ಬೋದು ಸ್ನೇಹಿತರೆ ಇವತ್ತು, ಬಿಕಾಸ್ ಬಾಂಗ್ಲಾದೇಶ ಇವರು ಆಪೋಸಿಟ್ ತುಂಬ ಸ್ಕೋರ್ನ ಮೇಂಟೈನ್ ಮಾಡಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒನ್ ವಿರಾಟ್ ಕೊಹ್ಲಿ ಬಂದು ಏನಾದರೂ ಒಂದು 50 to 70 ಹೊಡೆದ್ರೆ, ಹಾಗೂ ಗಿಲ್ ಬ್ಯಾಟಿಂದ ಒಂದು 50 to 60 ಸ್ಕೋರ್ ಬಂದರೆ ಇಬ್ಬರದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಜಡೇಜಾ, ಹಾರ್ದಿಕ್ ಪಾಂಡೆ ಇದ್ದಾರೆ ಸ್ನೇಹಿತರೆ. ಇದರಲ್ಲಿ ಹಾರ್ದಿಕ್ ಪಾಂಡೆ, ಜಡೇಜಾ ಆ್ಯಸ್ ಎ 5 to 6 ಆರ್ಡರ್ನಲ್ಲಿ ಬರ್ತಾರೆ ಸ್ನೇಹಿತರೆ. ಇನ್ನು ಹಾರ್ದಿಕ್ ಪಾಂಡೆ ಫಾಸ್ಟ್ ಬೌಲರ್, ಜಡೇಜಾ ಸ್ಪಿನ್ನರ್ ಆಗಿರೋದ್ರಿಂದ ಇವರಿಬ್ಬರಲ್ಲಿ ಯಾರಿಗಾರು ಒಬ್ಬರಿಗೆ 2 ವಿಕೆಟ್ ಬಿದ್ದರೆ ಟೋಟಲ್ ಪಾಯಿಂಟ್ಗೆ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಇಲ್ಲಿ ಬಾಂಗ್ಲಾದೇಶಿ ಪ್ಲೇಯರ್ಸ್ನ 4 ಜನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಓಪನರ್ ಆಗಿರುವಂಥ ರೈಮನ್ ಹಾಗೂ ಹಸನ್ ಅವ್ರದ್ದು ಕಾಂಬಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವ್ರ ಬ್ಯಾಟಿಂದ ಏನಾದರೂ ಒಂದು 30 to 40 ಸ್ಕೋರ್ ಆ್ಯಾವ್ರೇಜ್ ಬಂದರೆ ಟೋಟಲ್ ಓವರಾಲ್ ಪಾಯಿಂಟ್ ಏನಿದೆ ಹಿಟ್ ಆಗುತ್ತೆ ಸ್ನೇಹಿತರೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಏನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂತಿದ್ರೆ ಇಲ್ಲಿ ನೀವು ಸಿಂಗ್ ಜಾಗದಲ್ಲಿ ಶಮಿ ಅವ್ರನ್ನ ಹಾಕ್ಕೊತೀನಿ ಅಂದ್ರೆ ಹಾಕ್ಕೋಬೋದು ಸ್ನೇಹಿತರೆ. ಬಟ್ ಈ ಟೀಮ್ ಪಿಕ್ ಏನಿದೆ ಇದು ಚೆನ್ನಾಗಿದೆ ಸ್ನೇಹಿತರೆ, ಇದನ್ನು ಸ್ಕಿಪ್ ಮಾಡಿಬಿಡಿ, ಪಿಕ್ ಮಾಡ್ಕೊಳ್ಳಿ. ಶೋ ಆಗ್ತಿರುವಂಥ 5ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಾನು ಜಡೇಜಾ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡಿದ್ದೀನಿ, ಹಸನ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಮಾಡಿದ್ದೀನಿ. ಇಬ್ಬರು ಕೂಡ ಬೆಸ್ಟ್ ಆಲ್ರೌಂಡರ್ ಅಂತ ಹೇಳ್ಬೋದು. ಇಲ್ಲಿ ಬೌಲರ್ಸ್ಗಳನ್ನ ಸಿಂಗ್ ಅವ್ರನ್ನ ತೊಗೊಂಡಿದ್ದೀನಿ, ರೆಹಮಾನ್ ಅವ್ರನ್ನ ತೊಗೊಂಡಿದ್ದೀನಿ, ಹಾಗೂ ಒಬ್ಬರನ್ನ ಸ್ಪಿನ್ನರ್ನ ವರುಣ್ ಚಕ್ರವರ್ತಿ ಅವ್ರನ್ನ ತೊಗೊಂಡಿದ್ದೀನಿ. ಇನ್ನು ನೀವು ಬ್ಯಾಟಿಂಗ್ ಆರ್ಡರ್ನಲ್ಲಿ ನೋಡೋದಾದರೆ KL ರಾಹುಲ್, ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. KL ರಾಹುಲ್ ಅವ್ರನ್ನ ನಾವು ಯಾಕೆ ಯಾವ ಟೀಮ್ಗೂ ಪಿಕ್ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಅವ್ರದ್ದು 5th to 6th ಆರ್ಡ್ರಲ್ಲಿದ್ದಾರೆ ಸ್ನೇಹಿತರೆ, ಬಿಕಾಸ್ ಅವರು ಆಲ್ರೌಂಡರ್ ಬರುವಂಥ ಸ್ಪೇಸ್ನಲ್ಲಿದ್ದಾರೆ. ಸೊ ಇಂಡಿಯಾದ್ದು ಬ್ಯಾಟಿಂಗ್ ಲೈನಪ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿದೆ, ಪ್ರತಿಯೊಬ್ಬರು ಕೂಡ ಆಡೋರೆ. ಸೊ ಅಲ್ಲಿ ತನಕ ಅವರಿಗೆ ವಿಕೆಟ್ ಹೋಗುತ್ತೆ ಅನ್ನೋದೇ ಡೌಟು ನನಗೆ, ಬಿಕಾಸ್ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ 4 to 5 ವಿಕೆಟ್ ಮ್ಯಾಕ್ಸಿಮಮ್ ಸ್ನೇಹಿತರೆ. ಸೊ ಅವರಿಗೆ ಬ್ಯಾಟಿಂಗ್ ಸಿಗೋ ಚಾನ್ಸಸ್ ಇಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಹಾಗಾಗಿ ನಾನು ಅವ್ರನ್ನ ಯಾವ ಟೀಮ್ಗೂ ಪಿಕ್ ಮಾಡ್ತಾ ಇಲ್ಲ, ಇದೊಂದು ಟೀಮಲ್ಲಿ ಪಿಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಬಿಕಾಸ್ ಹೇಳಿದೆ ಅಲ್ವಾ, 10% ಪ್ರಿಡಿಕ್ಷನಲ್ಲಿ ಏನು ಬೇಕಾದರೂ ಆಗ್ಬೋದು, ನಾವು 90% ಅಷ್ಟೇ ಪ್ರಿಡಿಕ್ಟ್ ಮಾಡೋಕ್ಕಾಗೋದು ಸ್ನೇಹಿತರೆ. ಇಲ್ಲಿ ನಾನು ಜಡೇಜಾ ಅವ್ರನ್ನ ಕ್ಯಾಪ್ಟನ್ ತೊಗೊಂಡಿದ್ದೀನಿ, ಅವ್ರನ್ನ ವೈಸ್ ಕ್ಯಾಪ್ಟನ್ ತೊಗೊಂಡಿದ್ದೀನಿ. ಇಬ್ಬರು ಏನಾದರೂ ವಿಕೆಟ್ನ ತೊಗೊಂಡು ಅವ್ರ ಬ್ಯಾಟಿಂದ ಏನಾದರೂ 20 to 30 ಸ್ಕೋರ್ ಬಂದರೂ ಸಾಕು ಸ್ನೇಹಿತರೆ, ಓವರಾಲ್ ಟೀಮ್ ಏನಿದೆ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಹರ್ಷದೀಪ್ ಸಿಂಗು ಆ್ಯಸ್ ಎ ಫಸ್ಟ್ ಬೌಲರ್, ರೆಹಮಾನ್ ಅವರು ಕೂಡ ಆ್ಯಸ್ ಎ ಫಸ್ಟ್ ಬೌಲರ್. ಸೊ ಇಬ್ಬರಿಗೂ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಅಕ್ಷರ್ ಪಟೇಲ್ ಅವ್ರನ್ನ ಕೂಡ ತೊಗೊಂಡಿದ್ದೀನಿ. ಪ್ರೀವಿಯಸ್ ಮ್ಯಾಚಸ್ ಅಂದರೆ ODI T20 ಫಾರ್ಮೆಟಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸ್ನೇಹಿತರೆ. ಇಲ್ಲಿ ನೀವೇನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂತ ಇದ್ದರೆ, ಇಲ್ಲಿ ನೀವು KL ರಾಹುಲ್ ಅವ್ರನ್ನ ತೆಗೆದು ರೋಹಿತ್ ಶರ್ಮಾ ಅವ್ರನ್ನ ಹಾಕ್ಕೊತೀನಿ ಅಂದರೂ ಹಾಕ್ಕೋಬೋದು ಸ್ನೇಹಿತರೆ. ಅಥವಾ ಇಲ್ಲಿ ಇಲ್ಲಿ ಶ್ರೇಯಸ್ ಅಯ್ಯರ್ ಅವ್ರನ್ನ ತೆಗೆದು ರೋಹಿತ್ ಶರ್ಮಾ ಅವ್ರನ್ನ ಹಾಕ್ಕೊತೀನಿ ಅಂದ್ರೆ ಹಾಕ್ಕೋಬೋದು. ಅಥವಾ ಅಕ್ಷರ್ ಪಟೇಲ್ ಅವ್ರನ್ನ ತೆಗೆದು ರೋಹಿತ್ ಶರ್ಮಾ ಹಾಗೂ ಶ್ರೇಯಸ್ ಅಯ್ಯರ್ನ ಹಾಕ್ಕೊತೀನಿ ಅಂದರೂ ಹಾಕ್ಕೋಬೋದು ಸ್ನೇಹಿತರೆ. ಚಾಯ್ಸ್ ಇಸ್ ಯುವರ್ಸ್ ಅಂತ ಹೇಳೋಕ್ಕಾಗಲ್ಲ. ಟಾಸ್ ಆದಮೇಲೆ ನೀವು ಫಸ್ಟ್ ಬ್ಯಾಟಿಂಗ್ನ ಯಾರು ಚೂಸ್ ಮಾಡ್ತಾರೆ ಅದ್ರ ಮೇಲೆ ನೀವು ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಬಿಕಾಸ್ ಇದು ಪಿಕ್ಕು ತುಂಬ ಒಳ್ಳೆ ಪಿಕ್ ಅಂತಲೇ ಹೇಳ್ತೀನಿ. ಬಟ್ ನಿಮಗೂ ಅನಿಸ್ಬೋದಲ್ವಾ, ಇವನು ಹೇಳಿದ್ದು ನಾನು ಯಾಕೆ ಕೇಳಬೇಕು ಅಂತ. ನನಗೂ 5 years ಎಕ್ಸ್ಪೀರಿಯೆನ್ಸ್ ಇದೆ ಸ್ನೇಹಿತರೆ. ಸೊ ನಾನು ಸುಮ್ಮನೆ ವೀಡಿಯೋಸ್ ಮಾಡ್ತಾಯಿಲ್ಲ, ನಂದು ಪ್ರೀವಿಯಸ್ ಚಾನಲ್ ಕೂಡ ಇತ್ತು, ಬಟ್ ಅದು ಕೆಲವು ಕಾರಣಾಂತರಗಳಿಂದ ಅದು ಡಿಲೀಟ್ ಆಗೋಯಿತು. ಸೊ
3K 4K ಸಬ್ಸ್ಕ್ರೈಬರ್ಸ್ ಇದ್ದರು, ಹೊಸ ಚಾನಲ್ ಅದು ಕೂಡ. ಸೊ ಅದರಲ್ಲಿ ತುಂಬ ಜನಕ್ಕೆ ಯೂಸ್ಫುಲ್ ಆಗಿದೆ. ನಾನು ಕೊಟ್ಟಿರೋ ಪ್ರಿಡಿಕ್ಷನಲ್ಲಿ ತುಂಬ ಜನ ಅಮೌಂಟ್ನ ಗೆದ್ದಿದ್ದಾರೆ. ನಾನು ಕೂಡ ಲಾಸ್ನ ರಿಕವರ್ ಮಾಡ್ಕೊಂಡಿದ್ದೀನಿ. ಆ ಧೈರ್ಯದ ಮೇಲೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ನಾನು ಕೊಡುವಂಥ ಟೀಮ್ನ ಪಿಕ್ ಮಾಡ್ಕೊಳ್ಳಿ. ಚೇಂಜಸ್ ಇದ್ದರೆ ನೀವು ಟಾಸ್ ಆದಮೇಲೆ ಚೇಂಜಸ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ತಿರುವಂಥ 6th ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ KL ರಾಹುಲ್ ಅವ್ರನ್ನ ತೊಗೊಂಡಿದ್ದೀನಿ, ಹಾಗೂ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇನ್ನು ಬ್ಯಾಟರ್ಸ್ನಲ್ಲಿ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಅವರಿದ್ದಾರೆ, ಹಸನ್ ಅವರಿದ್ದಾರೆ, ಹಾಗೂ ಮೊಹಮ್ಮದ್ ಶಮಿ, ಅಹ್ಮದ್, ಯಾದವ್, ಚಕ್ರವರ್ತಿ, ಸಾಕಿಬ್, ರಾಣಾ ಅವರಿದ್ದಾರೆ ಸ್ನೇಹಿತರೆ. ಇಲ್ಲಿ ಟೀಮ್ ಏನಿದೆ, ಇಲ್ಲಿ ನಾನು ಒಂದು ಟೀಮ್ನ ಆಲ್ರೌಂಡರ್ಸ್ ಹಾಗೂ ಬೌಲರ್ಸ್ಗಳಿಗೆ ಕೊಟ್ಟಿದ್ದೀನಿ. ಬಿಕಾಸ್ ಹೇಳಿದೆ ಅಲ್ವಾ, ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು ಪಿಚ್ಚು ಅಂತ. ಸೊ ಹಾಗಾಗಿ ಏನಾದರೂ ಬೌಲಿಂಗ್ ಪಿಚ್ಚಾಗಿ ನ್ಯೂಬಿದ್ದು ಕನ್ವರ್ಟ್ ಆದರೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಬೌಲರ್ಸ್ಗಳನ್ನ ಹಾಕ್ಕೊಂಡು ಒಂದು ಟೀಮ್ನ ಮಾಡಿದ್ದೀನಿ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್, KL ರಾಹುಲ್ ಅವ್ರನ್ನ ವೈಸ್ ಕ್ಯಾಪ್ಟನ್. ಬಿಕಾಸ್ 5th 6th ತನಕ ವಿಕೆಟ್ ಹೋದಾಗ ಅವ್ರು ಬಂದು ಏನಂದ್ರೆ ಅವ್ರ ಬ್ಯಾಟಿಂದ 30 to 40 ರನ್ ಹೊಡೆದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾರ್ದಿಕ್ ಪಾಂಡ್ಯ ಅವರು ವಿಕೆಟ್ನ ತೊಗೊಂಡು 20 to 30 ರನ್ ಹೊಡೆದ್ರು ಆ್ಯಸ್ ಎ ಕ್ಯಾಪ್ಟನ್ ಆಗಿ ಓವರಾಲ್ ಪಾಯಿಂಟ್ಗೆ ಹಿಟ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಮೊಹಮ್ಮದ್ ಶಮಿ, ಹರ್ಷಿತ್ ರಾಣಾ ಅವರಿದ್ದಾರೆ, ಇಬ್ಬರು ಕೂಡ ಫಾಸ್ಟ್ ಬೌಲರ್ಸ್. ಆ್ಯಂಡ್ ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ಸ್ಪಿನ್ನರ್ಸ್. ಅಹ್ಮದ್, ಸಾಕಿಬ್ ಅವರಿದ್ದಾರೆ. ಸಾಕಿಬ್ ಅವ್ರ ಕಡೆಯಿಂದ ಒಂದು ಒಳ್ಳೆಯ ಸ್ಪೆಲ್ನ ನಾವು ನೋಡ್ಬೋದು ಸ್ನೇಹಿತರೆ. ಇನ್ ಕೇಸ್ ಏನಾದರೂ ನೀವು ಚೇಂಜಸ್ನ ಮಾಡ್ಕೋಬೇಕು ಅಂತಿದ್ರೆ, ನೀವು ಕೊಹ್ಲಿ ಅವ್ರ ಜಾಗದಲ್ಲಿ ರೋಹಿತ್ ಶರ್ಮಾನ ಕೂಡ ನೀವು ಚೂಸ್ ಮಾಡ್ಬೋದು, ಅಥವಾ ಗಿಲ್ ಅವ್ರನ್ನ ಕೂಡ ನೀವು ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂತಹ ಕೊನೆಯ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ರಹಿಮಾರ್ ಅವರಿದ್ದಾರೆ, ರಾಹುಲ್ ಅವರಿದ್ದಾರೆ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಗಿಲ್, ಜಡೇಜಾ, ಅಕ್ಷರ್ ಪಟೇಲ್, ಪಾಂಡ್ಯ, ಶಮಿ, ಸಿಂಗ್. ಸ್ನೇಹಿತರೆ, ನಾನು ಮುಂಚೆನೇ ಹೇಳಿದಾಗೆ ಒನ್ ಆಫ್ ದ ಬೆಸ್ಟ್ ಹಾಗೂ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ ಅಂದರೆ ಪ್ರೆಸೆಂಟ್ ಇರೋದು ಇಂಡಿಯಾ ಮಾತ್ರ. ಸೊ ಇವತ್ತು ಎಲ್ಲರಿಗೂ ಗೊತ್ತು ಇಂಡಿಯಾನ ಗೆಲ್ಲುತ್ತೆ ಅಂತ. ಸೊ ಹಾಗಾಗಿ ನಾನು ಇಲ್ಲಿ ಇಂಡಿಯಾ ಫೇವರ್ ಟೀಮ್ನ ಇದು 2ನೇ ಸಲ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ಇಬ್ಬರು ಮಾತ್ರ ಬಾಂಗ್ಲಾದೇಶ ಪ್ಲೇಯರ್ಸ್ನ ತೊಗೊಂಡಿದ್ದೀನಿ, ಮಿಕ್ಕಿದೆಲ್ಲ ಇಂಡಿಯಾ ಅವರಿದ್ದಾರೆ. ನೋಡ್ಬೋದು, ವಿರಾಟ್ ಕೊಹ್ಲಿ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ಹಾಗೂ ಸಿಂಗ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಕೊಹ್ಲಿ ಅವ್ರು ಏನಾದರೂ ಒನ್ ಡನ್ ಬಂದು ಸೆಂಚುರಿ ಹೊಡೆಯೋ ಚಾನ್ಸಸ್, ಅಂದರೆ ಸೆಂಚುರಿ ಹೊಡೆದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಬಿಕಾಸ್ ಅವ್ರದ್ದು ಬಾಂಗ್ಲಾದೇಶ್ ವಿರುದ್ಧ ತುಂಬ ಎಕಾನಮಿನ ಮೇಂಟೈನ್ ಮಾಡಿದ್ದಾರೆ. ಆ್ಯಸ್ ಎ ಓಪನರ್ ಆಗಿ ಬರುವಂಥ ಗಿಲ್ಲು, ರೋಹಿತ್ ಶರ್ಮಾ ಸ್ನೇಹಿತರೆ. ಈ ಟೀಮಲ್ಲಿ ನಾನು ರೋಹಿತ್ ಶರ್ಮಾ ಅವ್ರನ್ನ ಆಡಿಸಿಲ್ಲ ಸ್ನೇಹಿತರೆ. ಬಿಕಾಸ್ ಇನ್ ಕೇಸ್ ಏನಾದರೂ ಔಟ್ ಆದರೆ ಅದನ್ನು ಶ್ರೇಯಸ್ ಅಯ್ಯರ್ ಹಾಗೂ ಕೊಹ್ಲಿ ಅವರು ಕಂಟಿನ್ಯೂ ಮಾಡ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ಚೂಸ್ ಮಾಡ್ಕೊಂಡಿಲ್ಲ. ಗಿಲ್ ಅವರಿದ್ದಾರೆ, ಜಡೇಜಾ ಅವರಿದ್ದಾರೆ, ಅಕ್ಷರ್ ಪಟೇಲ್, ಪಾಂಡ್ಯ, ಹಾಗೂ ಮೊಹಮ್ಮದ್ ಶಮಿ, ಸಿಂಗ್ ಅವರಿದ್ದಾರೆ ಸ್ನೇಹಿತರೆ. ಸಿಂಗ್ ಅವರು ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಆ್ಯಸ್ ಎ ಫಸ್ಟ್ ಬೌಲರ್, ಆ್ಯಸ್ ಎ ಫಾಸ್ಟ್ ಬೌಲರ್, ಅಂದರೆ ಓಪನರ್ ಬೌಲರ್ ಹಾಗೂ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ವಿಕೆಟ್ ಬೀಳೋ ಚಾನ್ಸಸ್ ಇದೆ. ನಾನು ಮುಂಚೆನೇ ಹೇಳಿದಾಗೆ ಪವರ್ ಪ್ಲೇನಲ್ಲಿ ವಿಕೆಟ್ ಎತ್ತಾಕೊಂಡು ತುಂಬಾ ಹೆಲ್ಪ್ ಮಾಡಿದ್ದಾರೆ ಇಂಡಿಯಾ ಟೀಮ್ಗೆ. ಸೊ ಇವತ್ತು ಕೂಡ ಏನಾದರೂ 2ರಿಂದ 3ನ ಎತ್ತಾಕೊಂಡು ನಮ್ಮ ಇಂಡಿಯಾ ಟೀಮ್ಗೆ ಹೆಲ್ಪ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬಿಕಾಸ್ ಫಸ್ಟ್ ಅಂದರೆ ಹೊಸ ಬಾಲ್ ಆಗಿರೋದ್ರಿಂದ ಇನ್ ಸ್ವಿಂಗ್ ಚೆನ್ನಾಗೇ ಆಗುತ್ತೆ, ಹಾಗೂ ಹರ್ಷದೀಪ್ ಸಿಂಗ್ ಅವ್ರ ಇನ್ ಸ್ವಿಂಗ್ನ ಚೆನ್ನಾಗೇ ಆಗ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಇವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಹಾಗೂ ಡೆತ್ ಓವರ್ನಲ್ಲಿ ತುಂಬ ಚೆನ್ನಾಗಿ ಬೌಲ್ ಮಾಡ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇವ್ರ ಕಡೆ ಒಂದು ಒಳ್ಳೆ ಸ್ಪೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಓವರಾಲ್ ಟೀಮ್ ಏನಿದೆ, ಇದು ಇಂಡಿಯಾ ಫೇವರ್ ಟೀಮ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೀವು ಪಟೇಲ್ ಅವ್ರನ್ನ ಕೂರಿಸಿ ಅಥವಾ ಜಡೇಜಾ ಅವ್ರನ್ನ ಕೂರಿಸಿ ನೀವು ರೋಹಿತ್ ಶರ್ಮಾ ಅವ್ರನ್ನ ಆಡಿಸ್ತೀನಿ ಅಂದ್ರೆ ಆಡಿಸ್ಕೋಬೋದು ಸ್ನೇಹಿತರೆ. ಬಟ್ ಇಲ್ಲಿ ಓವರಾಲ್ ಟೀಮ್ ಏನಿದೆ ಇದು ಪರ್ಫೆಕ್ಟ್ ಆಗಿದೆ ಸ್ನೇಹಿತರೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೂ ನಾನು ಕೊಟ್ಟಿರೋ ಡ್ರೀಮ್ 11 ಟೀಮ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.